Third standard EVS class, lesson number 2, green wealth. In the previous class, you have already learned a little about plants. ಇಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಸಸ್ಯಗಳ ಬಗ್ಗೆ ತಿಳಿದುಕೊಂಡಿರ ಅಲ್ವಾ ಮಕ್ಕಳೇ? ಸಸ್ಯಗಳು ಪ್ರಾಣಿ ಪಕ್ಷಿಗಳ ಜೀವದ ಜೀವಾಳವಾಗಿವೆ. ಸಸ್ಯಗಳು ನಮಗೆ ಗಾಳಿ, ನೆರಳು, ಆಮ್ಲಜನಕವನ್ನು ಕೊಡುತ್ತದೆ. ಸಸ್ಯಗಳು ಆಹಾರ, ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಕೊಡುತ್ತವೆ. ಸಸ್ಯಗಳು ದವಸ ಧಾನ್ಯಗಳನ್ನು ಕೊಡುತ್ತವೆ. ಸಸ್ಯಗಳು ಮೇವು, ಗೊಬ್ಬರ, ಸೌದೆಯನ್ನು ಕೊಡುತ್ತವೆ. ಸಸ್ಯಗಳು ಪ್ರಾಣಿ ಪಕ್ಷಿಗಳಿಗೆ ಗೂಡು ಕಟ್ಟಿ ವಾಸಿಸಲು ಯೋಗ್ಯವಾದ ಆಶ್ರಯ ತಾಣವಾಗಿದೆ. ಸಸ್ಯಗಳು ಪ್ರಾಣಿ ಪಕ್ಷಿಗಳಿಗೆ ಸಂತೋಷದಿಂದ ಜೀವನ ನಡೆಸಲು ನಾಡಿಗಿಂತ ಕಾಡೇ ಅನುಕೂಲವಾದ ಆಶ್ರಯ ತಾಣವಾಗಿದೆ. ಹೀಗಿರುವಾಗ ಇಂದು ನಾವು ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. The plants are classified into herbs, small plants, shrubs, trees, and creepers according to their height and hardness of their stem. ಸಸ್ಯಗಳನ್ನು ಅವುಗಳ ಎತ್ತರ ಹಾಗೂ ಕಾಂಡದ ಗಟ್ಟಿತನಕ್ಕೆ ಅನುಗುಣವಾಗಿ ಮೂಲಿಕೆ, ಸಣ್ಣ ಗಿಡ, ಪೊದೆ, ಮರ ಹಾಗೂ ಬಳ್ಳಿ ಎಂದು ವಿಂಗಡಿಸಲಾಗಿದೆ. 4 types of trees. ಒಂದನೇದು ಹರ್ಬ್ಸ್, ಸಣ್ಣ ಗಿಡ, ಮೂಲಿಕೆಗಳು. ಎರಡನೇದು ಶರ್ಬ್ಸ್, ಪೊದೆ. ಮೂರನೇದು ಟ್ರೀಸ್, ಮರ. ನಾಲ್ಕನೇದು ಕ್ರೀಪರ್ಸ್, ಬಳ್ಳಿ. ಸಸ್ಯಗಳನ್ನು ಅವುಗಳ ಎತ್ತರ, ಕಾಂಡದ ಗಟ್ಟಿತನಕ್ಕೆ ಅನುಗುಣವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ ಹರ್ಬ್ಸ್ ಪ್ಲಾಂಟ್. ಹರ್ಬ್ಸ್ ಆರ್ ಸ್ಮಾಲ್ ಪ್ಲಾಂಟ್ಸ್. ದೇರ್ ಸ್ಟೆಮ್ಸ್ ಆರ್ ವೆರಿ ಸಾಫ್ಟ್. ನೋಡ್ರಿ, ಹರ್ಬ್ಸ್ ಪ್ಲ್ಯಾಂಟು ತುಂಬ ಸಣ್ಣ ಗಾತ್ರದ ಸಸ್ಯಗಳು. ಇವುಗಳ ಕಾಂಡಗಳು ತುಂಬ ಸ್ಮೂತ್, ತುಂಬ ಮೃದು ಆಗಿರ್ತವೆ. ಹರ್ಬ್ಸ್ ಪ್ಲ್ಯಾಂಟ್ಸ್ಗೆ ಎಕ್ಸಾಂಪಲ್ ಕರಿಬೇವು, ಕೊತ್ತಂಬರಿ ಸೊಪ್ಪು, ಕೋರಿಯಾಂಡರ್ ಲೀಫ್, ಪುದೀನ, ತುಳಸಿ, ಟೊಮೊಟೊ. ಈ ಸಸ್ಯಗಳೆಲ್ಲ ಹರ್ಬ್ಸ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್. ಇವು ತುಂಬ ಸಣ್ಣ ಗಿಡಗಳು ಮತ್ತು ಇವರ ಕಾಂಡ ತುಂಬ ಮೃದುವಾಗಿರ್ತವೆ. ನೆಕ್ಸ್ಟ್ ಪ್ಲಾಂಟ್ಸ್ ಶರ್ಬ್ಸ್. ದ ಸ್ಟೆಮ್ ಆಫ್ ಶರ್ಬ್ಸ್ ಆರ್ ಎ ಬಿಟ್ ಹಾರ್ಡ್. ದ ಬ್ರಾಂಚಸ್ ಸ್ಪ್ರೆಡ್ ಔಟ್ ಅಟ್ ದ ಲೋಯರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ನೋಡ್ರಿ, ಶರ್ಬ್ಸ್ ಪ್ಲ್ಯಾಂಟ್ ಪೊದೆಗಳ ಕಾಂಡಗಳು ಸ್ವಲ್ಪ ಗಟ್ಟಿಯಾಗಿರುತ್ತವೆ. ಕೊಂಬೆಗಳು ಸಸ್ಯದ ಬುಡದಿಂದಲೇ ಹುಟ್ಟಿ ಹರಡುತ್ತವೆ. ಶರ್ಬ್ಸ್ ಪ್ಲ್ಯಾಂಟ್ ನೋಡ್ರಿ ಮಕ್ಕಳ, ಈ ಶರ್ಬ್ಸ್ ಪ್ಲ್ಯಾಂಟ್ನ ಪೊದೆಗಳ ಕಾಂಡಗಳು ಸ್ವಲ್ಪ ಗಟ್ಟಿಯಾಗಿರುತ್ತದೆ ಮತ್ತು ಈ ಕೊಂಬೆಗಳು ಸಸ್ಯದ ಬುಡದಿಂದಲೇ ಹುಟ್ಟಿ ಹರಡುತ್ತವೆ. ಇದಕ್ಕೆ ಉದಾಹರಣೆ ಹೈಬಿಸ್ಕಸ್ ಪ್ಲ್ಯಾಂಟ್ ಅಂದರೆ ದಾಸವಾಳ ಗಿಡ, ರೋಸ್ ಗುಲಾಬಿ ಗಿಡ, ಜಾಸ್ಮಿನ್. ನೆಕ್ಸ್ಟ್ ಪ್ಲ್ಯಾಂಟ್ ಟ್ರೀ. ದ ಸ್ಟೆಮ್ ಆಫ್ ದ ಟ್ರೀಸ್ ಆರ್ ಹಾರ್ಡ್. ದೇ ಗ್ರೋ ಟಾಲ್. ಈ ಮರಗಳ ಕಾಂಡಗಳು ಗಟ್ಟಿಯಾಗಿರುತ್ತವೆ. ಇವು ಎತ್ತರವಾಗಿ ಬೆಳೆಯುತ್ತವೆ. ಟ್ರೀಸ್ಗಳು ತುಂಬ ಎತ್ತರವಾಗಿ ಬೆಳೆಯುತ್ತವೆ ಮತ್ತು ಇದರ ಕಾಂಡ ತುಂಬ ಗಟ್ಟಿಯಾಗಿರುತ್ತದೆ. ಈ ಟ್ರೀಸ್ಗಳು ತುಂಬ ವರ್ಷ ಬಾಳಿ ಬದುಕುತ್ತವೆ. ಫಾರ್ ಎಕ್ಸಾಂಪಲು ಆಲದ ಮರ, ಬೇವಿನ ಮರ, ನೇರಳೆ ಮರ, ಹಲಸಿನ ಹಣ್ಣಿನ ಮರಗಳು ಎಕ್ಸೆಟ್ರಾ. ನೆಕ್ಸ್ಟ್ ಪ್ಲಾಂಟ್
The creepers plant. The stems of the creepers are long and smaller in size. ಈ ಕ್ರಿಪಿಯರ್ಸ್ ಪ್ಲಾಂಟಿನ ಬಳ್ಳಿಯ ಕಾಂಡಗಳು ತುಂಬ ಉದ್ದವಾಗಿರುತ್ತವೆ ಮತ್ತು ಸಣ್ಣದಾಗಿರುತ್ತವೆ. ಕ್ರಿಪಿಯರ್ಸ್ ಪ್ಲಾಂಟ್ಸ್ ಬಳ್ಳಿಗಳ ಕಾಂಡಗಳು ತುಂಬ ಉದ್ದವಾಗಿರುತ್ತವೆ ಮತ್ತು ಸಣ್ಣದಾಗಿರುತ್ತವೆ. ಫಾರ್ ಎಕ್ಸಾಂಪಲ್ಸ್, ಕ್ರಿಪಿಯರ್ಸ್ ಪ್ಲಾಂಟ್ಸ್ ಎಕ್ಸಾಂಪಲ್ಸ್ ಸೌತೆಕಾಯಿ ಬಳ್ಳಿ, ಹೀರೆಕಾಯಿ ಬಳ್ಳಿ, ಕುಂಬಳಕಾಯಿ ಬಳ್ಳಿ, ಪಾಪ್ಕಿನ್ ಬಳ್ಳಿ, ಕಲ್ಲಂಗಡಿ ಬಳ್ಳಿ ಎಕ್ಸೆಟ್ರಾ. ಸಸ್ಯಗಳನ್ನು ಅವುಗಳ ಎತ್ತರ, ಕಾಂಡದ ಗಟ್ಟಿತನಕ್ಕೆ ಅನುಗುಣವಾಗಿ 4 ಭಾಗಗಳಾಗಿ ವಿಂಗಡಿಸಿ ಇವತ್ತು ಅದರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ? ಥ್ಯಾಂಕ್ ಯು ಮಕ್ಕಳ. ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಸಸ್ಯದ ಭಾಗಗಳನ್ನು ತಿಳಿದುಕೊಳ್ಳೋಣ. ರೂಟ್, ಬೇರು. ಸ್ಟೆಮ್, ಲೀಫ್, ಎಲೆ. ಫ್ಲವರ್, ಹೂವು. ಗ್ರೀನ್ ವೆಲ್ತ್ ಲೆಸನ್ ಎಲ್ಲರಿಗೂ ಅರ್ಥ ಆಯ್ತಾ ಮಕ್ಕಳೇ? ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್ಸ್.